ಎಲ್ಲ ಕಿತ್ತೋಗಿದೆ ಕಾಚಾಗಲ್ಲ. ಎದುರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಆಶ್ಚರ್ಯ ಮುಚ್ಚು ಮುಂದೆ ಇದೆ ಅಲ್ಲಿ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ದಿ ಮೋಲ್ಟರ್ ಚಾನಲ್ಗೆ ಸುಸ್ವಾಗತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವಾಗಷ್ಟೇ ಮಳೆ ಬಂದೋಯ್ತು, ಅದಕ್ಕೆ ಈ ಥರ ಇದೆ ವೆದರು. ಸ್ವಲ್ಪ ರೆಕಾರ್ಡಿಂಗ್ಸ್ ನೋಡುವಾಗ ನಾವು ಮಾತಾಡೋದು ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಾ ಇದೆ ವಿಡಿಯೋದಲ್ಲಿ. ಸೊ ಅದಕ್ಕಾಗಿ ಸ್ವಲ್ಪ ಜೋರಾಗಿ ಮಾತಾಡೋಣ ಅಂತ ಜೋರಾಗಿ ಬೊಬ್ಬೆ ಹೊಡ್ಕೊಂಡು ಮಾತಾಡ್ತಿದ್ದೀನಿ. ವಾಯ್ಸ್ ಕ್ಲಾರಿಟಿ ಹೆಂಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಏನು ವಿಷಯ ಅಂದರೆ, ಇವಾಗ ಒಂದು ಟಾಪಿಕ್ ಇದೆ ನನ್ನ ಹತ್ರ. ಸೊ ಏನು ವಿಷಯ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನೋ ಹೋಗುತ್ತೆ, ಒಂದು ಆ್ಯಾವ್ರೇಜ್ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಡಿಮೆ ರೀಚ್ ಆಗುತ್ತೆ ಪೀಪಲ್ಸ್ಗೆ. ಸೊ ಅಲ್ಲಿ ವಿಷಯ ಏನಾಗುತ್ತೆ ಅಂದರೆ, ಸಬ್ಸ್ಕ್ರೈಬರ್ ಬರಲ್ಲ ಯೂಟ್ಯೂಬ್ಗೆ. ನಮಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೊಂಡು ಕೂತಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದರೆ ಯೂಟ್ಯೂಬಲ್ಲಿ ಏನು ಯೂಸ್ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. 5K ಹೋದ್ರೇ ಜಾಸ್ತಿ. ಸೊ ಅದು 5K ಹೋದ್ರೂ ಇಲ್ಲಿ ಒಂದು ಫಾಲೋವರ್ಸು ಬರಲ್ಲ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಬರಲ್ಲ. 5,000 ರೀಚ್ ಆಗಿದ್ರು ವೀಡಿಯೋ, ಅದರಲ್ಲೊಂದು 2,000 ಜನ ಹೋಗಿ ನೋಡಿದರು ಪ್ರೊಫೈಲ್ ವಿಸಿಟು. ಅಲ್ಲಿಗೊಂದು ಬದುಕೋಬೋದು, ಒಂದು ಲೆವೆಲಲ್ಲಿ ಇರುತ್ತೆ. ಫಸ್ಟ್ ನಾವು ಅಮೌಂಟ್ ಇದೆಯೋ ನೋಡೋಣಂತೆ ಮೊದಲು. ಅಮೌಂಟ್ ಏನಾದರೂ ತರಲಿಲ್ಲ ಅಂದರೆ ಇವಾಗ ಆಫ್ ಆದರೆ ಇದೆ ಗುರು. ಇದರಲ್ಲಿ 500 ಇದೆ. ಇದನ್ನು ಹಿಂಗೆ ಇಟ್ಕೊಂಡು ಈ ಬ್ಯಾಗ್ ಹಿಂಗೆ ಹಾಕ್ಕೊಂಡು ಅಮೌಂಟ್ ನಂಗೆ ಕಿಸ್ಸಲ್ಲಿ ಹಾಕ್ಕೊಂಡು ಈಗ ಕಿಕ್ ಮಾಡಿಸೋದೆ ಒಂದೇ ಪೆಟ್ಟು. ಸರಿ, ಇವಾಗ MRP ಅಲ್ಲಿ ತನಕ ಬಂತು ನನ್ನ ಬೂವ. ಎಲ್ಲ ಕಿತ್ತೋಗಿದೆ, ರೋಡು ಗಾಡಿನೂ ಎಲ್ಲ ಸರಿ ಮಾಡಿಸ್ಬೇಕು. ನಿಮ್ಮ ಅಪ್ಪ ಕೊಡ್ತಾನೆ. $400. 10 hours later. ಚೇಂಜ್ ಕೊಡೋಕ್ಕೆ ಎಷ್ಟೊತ್ತು? $100 ಪೆಟ್ರೋಲ್ ಹಾಕ್ಸಾಯಿತು. ಇವಾಗ ಸ್ಟ್ರೈಟಾಗಿ ಮೂಡುಬಿದಿರೆಗೆ ಹೋಗಬೇಕು. ಬರೀ ಡಾಕ್ಯುಮೆಂಟ್ಸ್ ಏನೂ ತಂದಿಲ್ಲ ಇವತ್ತು. ಅಯ್ಯಮ್ಮ ದೇವರೇ, ಎಲ್ಲ ಕಿತ್ತೋಗಿದೆ ಕಾಚಾಗಲ್ಲ. ಇವಾಗ ಒಂದು ಸ್ಪೀಡಲ್ಲಿ ಹೆಂಗೆ ಕೇಳುತ್ತೆ ಮೈಕ್ ಕ್ವಾಲಿಟಿ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಅದೇ ನಾನು ಆವಾಗ ನಿಲ್ಲಿಸಿದ ಒಂದು ಟಾಪಿಕ್ಕು. ಸೊ ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಬರುತ್ತೆ ವೀಡಿಯೋಗೆ, ಆದರೆ ಯೂಟ್ಯೂಬ್ಗೆ ಅದೇ ಯಾರು ವ್ಯೂಸ್ ಮಾಡಿದ್ದಾರೋ ಅವರು ಹೋಗಿ ಪ್ರೊಫೈಲ್ ವಿಸಿಟ್ ಮಾಡಿಕೊಂಡು ಅಲ್ಲಿಂದ ಯೂಟ್ಯೂಬ್ ವೀಡಿಯೋಸ್ಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೇದಿರ್ತಿತ್ತು ಅಂತ ಹೇಳ್ತಿರೋದು ನಾನು ಅಷ್ಟೇ. ಸೊ ಇದೇ ಒಂದು ಪ್ರಾಬ್ಲಮ್ಮು. ಅದಕ್ಕೆ ಸ್ವಲ್ಪ ಯೂಟ್ಯೂಬಲ್ಲೂ ಸ್ವಲ್ಪ ತಲೆ ಕೆಡಿಸ್ಕೊಡ್ಬೇಕಂತ ಯೋಚನೆ ಮಾಡ್ತಿದ್ದೀನಿ ಅಲ್ಲ.
10K ಹೋದ್ರೆ ಒಂದು 2-3 ಏನೋ ಬರ್ತಾರೆ ಅಷ್ಟೇ. ಇದ್ದವ್ರು ಮೇಲ್ಗಡೆನೆ ಈ ಗಾಡಿ. ಅಯ್ಯಪ್ಪ ಹೋಗೋ ಮಾರಾಯ. ಆಫ್ ಆಯ್ತು ಆಯ್ತು ಬೀಳ್ಬಾರ್ದು ಅಷ್ಟೇ. ಸೊ ವೈದರೆಲ್ಲ ನೀಟಾಗಿ ಕೆಸರಾಗೋಯ್ತು. ಏನು ವೆದರು ಗೊತ್ತಾಯ್ತಿಲ್ಲ ಕರೆಕ್ಟಾಗಿ. ಸೊ ನಾವೀಗ ಫ್ರಂಟಲ್ಲಿ ಹೋದರೆ ಕೆಟ್ಟಬಹುದು. ಸೊ ಅದಕ್ಕೆ ನಾನು ಒಂದೊಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಈಗ ನಾವು ಹೈವೇಗೆ ಹಾಕ್ಕೊಂಡು ಹೋದರೆ ಅಲ್ಲೇನಾದ್ರೂ ಹೋಗ್ಬೋದು, ಇಲ್ಲಾಂದರೆ ಅಲ್ಲಿ ಕ್ರೌಡ್ ಇರುತ್ತೆ ತುಂಬ ಇವತ್ತು. ನಾವ್ಯಾವಾಗ ಈ ಥರ ಗಾಡಿ ತಗೊಳ್ಳೋದು, ಇದ್ದಿದ್ದೊಂದು ಮಾರಾಯಿತು. ಇವಾಗ ಇದ್ದಿರೋ ಗಾಡಿನ ಸರಿಯಾಗಿ ನೋಡ್ಕೊಂಡ್ರೆ ಆಯಿತು. ಒಂದು 2-3 ತಿಂಗಳಿಂದ ಈ ಗಾಡಿನೂ ಇರಲಿಲ್ಲ ನನ್ನ ಹತ್ರ. ಇವಾಗ ನಾವು ಏನಿಲ್ಲ ಅಂದ್ರೆ ರೈಟಿಗೆ ಹೋಗೋಣ. ಇದೇ ಗಾಡಿಯೆಲ್ಲ ಹೋಗ್ತಾ ಇದೆ. ಡು ನಾಟ್ ಟೇಕ್ ಎನಿ ರಿಸ್ಕ್. ನಾವು ರಾಜಮಾರ್ಗದಿಂದ ಹೋಗೋದು. ಇದ್ರೂ ಬಜೆಟ್ ಇರಲ್ಲ, ಬಜೆಟ್ ಇದ್ರೂ ಗಾಡಿ ಇರಲ್ಲ. ಇದಾಯಿತು ನಮ್ಮ ಜೀವನ. ಯಾವಾಗೊಂದು ಕೈಲೊಂದು 500 ರೂಪಾಯಿ ಓಡಾಡುತ್ತೋ. ಗಾಡೀಲಿ ಒಂದು ಖುಷಿ ಆಗುತ್ತೆ. ಯಾರು ಆಡೋಲು ಹೆಂಗೆ ಬೇಕಾದ್ರೂ ಆಗುತ್ತೆ. ಸರಿಯಾಗಿ ನೆನಪಿದೆ ನನಗೆ. ಇವಾಗ ನಾವಿಲ್ಲಿ ರೈಟ್ ತಗೊಳ್ಳೋಣ. ಹಾರ್ನ್ ಇದೆ ನನ್ನ ಗಾಡೀಲಿ, ಹಾರ್ನ್ ಆಗ್ತಿದೆ. ಬೆಳಗ್ಗೆಯಿಂದ ಕೆಟ್ಟೋಗೈತಿ, ಇವಾಗ ಕರೆಕ್ಟಾಗಿದೆ. ಕಾಲೇಜ್ ಹುಡುಗ್ರಿ ಇವರು. ನಾನು ಆ ಕಡೆ ಹೋಗ್ಬೇಕಿತ್ತಲ್ಲ. ಕಾಲೇಜ್ ಹುಡುಗರು, ನಮ್ಮ ಕಾಲೇಜ್ ಹುಡುಗರು ಇವರೇ. ಸೊ ಅದಕ್ಕೆ ನಾವು ಈ ಕಡೆಯಿಂದ ಹೋಗೋಕೆ ಆಗಲ್ಲ, ಆ ಕಡೆಯಿಂದ ಹೋಗೋಣ. ಹಳ್ಳಿ ನಾನೇ ಎದುರ್ಕೊಂಡು ಬರ್ತಿದ್ದೀನ ಅಲ್ವಾ. ಎಲ್ಲರೂ ಅಷ್ಟೊಂದು ಬಿಂದಾಸ್ ಆಗಿ ಹೋಗ್ತವ್ರೆ. ಹೆಲ್ಮೆಟ್ ಬೇರೆ ಹಾಕಿದೆ. ನಾನು ಹೆಲ್ಮೆಟ್ ಹಾಕ್ಕೊಂಡು ಈ ಥರ ಎದುರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಆಶ್ಚರ್ಯ. ಮುಚ್ಚು ಮುಂಡೆದೆ ಅಲ್ಲಿ. ಆ ಕಡೆ ಹೋಯ್ತು, ಈ ಕಡೆ ಬಂತು. ಮಾಡಿಬಿಟ್ಟು ಏನು ಕೆಲಸ ಇಲ್ಲ. ಮನೇಲಿ ಪಾತ್ರೆ ತುಡ್ಕೊಂಡು ಇರೋದು ಬಿಟ್ಟು ಅಲ್ಲೆಲ್ಲ ಹುಚ್ಚರಾಗಿ ಮಾಡಿಕೊಂಡು ಇಲ್ಲಿಂದನೇ ಹೋಗ್ತಿದ್ದಾರೆ. ನಾವು ಹೋಗ್ಬೋದಾ? ಬೇಡ. ಡೋಂಟ್ ಟೇಕ್ ಎನಿ ರಿಸ್ಕ್, ಪ್ಲೀಸ್ ಗೋ. ಗುಡ್ ವೇ. ಒನ್ ವೇ ಅಣ್ಣ ಅದು. ಈ ಕಡೆಗೆ ಒನ್ ವೇನಾ, ಆ ಕಡೆಗೆ ಒನ್ ವೇನಾ? ಯಾವುದು ಸ್ಟಾರ್ಟ್ ಆಗಿಲ್ಲ ಅನಿಸುತ್ತೆ. ಹೋಗ್ರಿ, ಒಂದು ಬೇಗ ಹೋಗಿ ಅಂಗಡಿ ಸೇರ್ಕೊಳ್ಳೋದೇ ಲೇಸು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಆಗಿಲ್ಲ. ಬೇಗ ನಾನು ತೋರಿಸ್ತೀನಿ. ಇವಾಗ ಕೃಷ್ಣ ಬಂದು ಇದನ್ನೆಲ್ಲ ಹೊಡೆದಾಕಿ ಮೊಸರು ಎಲ್ಲ ತಿಂದು ಆಮೇಲೆ ಆಯ್ತಲ್ಲಪ್ಪ. ಈಗ ಬಂದ್ಬಿಡ್ತು ಗುರು. ಇಲ್ಲಿ ನನ್ನನ್ನೇ ಹಿಡಿಯೋಕೆ ಬಂದರೆ ಏನಂತ.
ಇವತ್ತು ನೀಟಾಗಿ ಮುಚ್ಕೊಂಡು ಈಗ ರೈಟ್ ಆಗೋಣ ಅಷ್ಟೇ.